2024 KF ಇಂಡಸ್ಟ್ರಿಯಲ್ಲಿ ಸ್ಟಿಲ್ ನಾವು ಸುಮಾರು 150 ಸಿನಿಮಾಗಳ ಮೇಲೆನೆ ರಿಲೀಸ್ ಆಗಿದ್ದಾವೆ. ಕೆಲವೊಂದು ಸಣ್ಣ ಸಿನಿಮಾಗಳಾಗಿದ್ರೆ ಇನ್ನು ಕೆಲವೊಂದು ಅತಿ ದೊಡ್ಡ ಸಿನಿಮಾಗಳೇ ರಿಲೀಸ್ ಆಗಿದ್ವು. ಆ್ಯಂಡ್ ಈ ಸಿನಿಮಾಗಳಲ್ಲಿ ಯಾವುದೇ ಒಂದು ದೊಡ್ಡ ಸಿನಿಮಾ ಸಹ ಒಂದು 100ರಿಂದ 150 ಕೋಟಿ ಕಲೆಕ್ಷನ್ ಮಾಡೇ ಇಲ್ಲ. ಅದ್ರ ಜೊತೆಗೆ ಒಂದು ದೊಡ್ಡ ಹೈಪ್ ಮೂವಿ ಯಾವುದೇ ಸಹ ಬಂದೇ ಇರಲಿಲ್ಲ. ಆ್ಯಂಡ್ ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಅಕ್ಟೋಬರಲ್ಲಿ ನಮ್ಮ KF ಇಂಡಸ್ಟ್ರಿಯಿಂದ ಅತಿ ದೊಡ್ಡ ಸಿನಿಮಾಗಳು 3 ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ. ಆ್ಯಂಡ್ ಯಾವ ಸಿನಿಮಾಗಳು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆ 3 ಸಿನಿಮಾಗಳಲ್ಲಿ ಒಂದು ಸಿನಿಮಾದ ಜೊತೆ ತಮಿಳ್ ಇಂಡಸ್ಟ್ರಿಯಿಂದ ಒಂದು ದೊಡ್ಡ ಸಿನಿಮಾ ಕ್ಲಾಶ್ ಮಾಡೋದಕ್ಕೆ ಬರ್ತಾ ಇದೆ, ಅದು ಸಹ ರಿಲೀಸ್ ಆಗ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಯಾವ ಆ ಸಿನಿಮಾಗಳು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಟು ದ ವಿಡಿಯೋ. ಮೊದಲನೇ ಸಿನಿಮಾ ವಿಷಯಕ್ಕೆ ಬಂದರೆ ಧ್ರುವ ಸರ್ಜಾ ಸರ್ ಅವರ ದ ಮೋಸ್ಟ್ ಅವೈಟೆಡ್ ಸಿನಿಮಾ ಮಾರ್ಟಿನ್. AP ಅರ್ಜುನ್ ಸರ್ ಅವರ ಡೈರೆಕ್ಷನಲ್ಲಿ ಬಂದಿರುವ ಸಿನಿಮಾ. ಈಗಾಗಲೇ ಸಿನಿಮಾನ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಫಸ್ಟ್ ಸಿಂಗಲ್ ಬಂದ್ಬಿಟ್ಟು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಬಂದ್ಬಿಟ್ಟು ಅಕ್ಟೋಬರ್ 11ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಅದು ಸಹ ಮೊಟ್ಟ ಮೊದಲ ಬಾರಿಗೆ 12 ಭಾಷೆಗಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಎ ಪ್ಯಾನ್ ಇಂಡಿಯಾ ಸಿನಿಮಾ, ಇಟ್ಸ್ ಎ ಪ್ಯಾನ್ ವರ್ಲ್ಡ್ ಸಿನಿಮಾ. ಇನ್ ಕೇಸ್ ಏನಾದರೆ ಇಫ್ ಯು ಆರ್ ಧ್ರುವ ಸರ್ಜಾ ಸರ್ ಅಭಿಮಾನಿ ಆಗಿದ್ದರೆ ಸೊ ನಿಮಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾದ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಈ ಸಿನಿಮಾಗೆ ಕ್ಲಾಶ್ ಮಾಡ್ಕೊಳ್ಳೋದಕ್ಕೆ ತಮಿಳ್ ಇಂಡಸ್ಟ್ರಿಯಿಂದ ಅಕ್ಟೋಬರ್ 10ನೇ ತಾರೀಕು ವೇಟೆಯಾನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಈ ಸಿನಿಮಾದ ನಾಯಕ ನಟ ಬಂದ್ಬಿಟ್ಟು ರಜನಿಕಾಂತ್ ಸರ್ ಅವರು. ಸೊ ಈ ಸಿನಿಮಾಗೆ ಕ್ಲಾಶ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಸಿನಿಮಾ ಅದೇ ಡೇಟ್ಗೆ ಲಾಕ್ ಮಾಡಿದರು, ಸೂರ್ಯ ಸರ್ ಅವರ ಕಂಗುವ ಸಿನಿಮಾ. ಆದರೆ ಸಮ್ ಕ್ಲಾಶಸ್ ನಮ್ಮ ಇಂಡಸ್ಟ್ರಿಯಿಂದನೇ ಬೇಡ ಅಂತ ಏನು ಮಾಡಿದ್ದಾರೆ ಅಂದರೆ ಕಂಗುವ ಸಿನಿಮಾದ ಪೋಸ್ಟ್ಪೋನ್ ಮಾಡಿದ್ದಾರೆ. ಆ್ಯಂಡ್ ಸ್ಟಿಲ್ ನಾವು ಯಾವ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ. ಈ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಿಮಗೆ ಆಗಲೇ ಗೊತ್ತೇ ಇರುತ್ತೆ, ರಜನಿಕಾಂತ್ ಸರ್ ಅವರ ಮಾರ್ಕೆಟ್ ಸದ್ಯಕ್ಕೆ ತುಂಬ ಜಾಸ್ತಿ ಆಗಿದೆ. ವೈ? ಬಿಕಾಸ್ ಜೈಲರ್ ಸಿನಿಮಾ ಮಾಡಿ ಒಂದು ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಜೈಲರ್ ಸಿನಿಮಾ ಅತಿ ದೊಡ್ಡದಾಗಿ ಹಿಟ್ ಆಗಿರೋ ಕಾರಣದಿಂದ ಎಲ್ಲ ಕಡೆನೂ ಮಾರ್ಕೆಟ್ ತುಂಬ ಜಾಸ್ತಿನೇ ಇದೆ. ಆ್ಯಂಡ್ ಇಟ್ಸ್ ರಿಲೀಸಿಂಗ್ ನೌ ಆ್ಯಸ್ ಎ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಅಕ್ಟೋಬರ್ 10ನೇ ತಾರೀಕು ಎಲ್ಲ ಕಡೆ ರಜನಿಕಾಂತ್ ಸರ್ ಅವರ ವೇಟೆಯಾನ್ ಸಿನಿಮಾ ಸಹ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಎಲ್ರಿಗೂ ಹೇಳೋದು ಇಷ್ಟೇ, ಸಿನಿಮಾನ ನೋಡಿ 10ನೇ ತಾರೀಕು. ಆ್ಯಂಡ್ ಈವನ್ ಧ್ರುವ ಸರ್ಜಾ ಸರ್ ಸಹ ಹೇಳ್ಕೊಂಡಿರೋದು ಇಷ್ಟೇ. ಸೊ 10ನೇ ತಾರೀಕು ಅವರ ಸಿನಿಮಾನ ನೋಡ್ಕೊಬನ್ನಿ, 11ನೇ ತಾರೀಕು ನಮ್ಮ ಸಿನಿಮಾನ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ನೀವು ಸಹ ಯಾವುದೇ ರೀತಿ ಡಿಸಪಾಯಿಂಟ್ ಆಗೋಕ್ಕೆ ಹೋಗಬೇಡಿ, ಯಾಕಂದರೆ ಥಿಯೇಟರ್ಸ್ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಈವನ್ ಇದು ಒಂದು ದೊಡ್ಡ ಸಿನಿಮಾ ಆಗಿರೋ ಕಾರಣದಿಂದ ಎಲ್ಲ ಕಡೆನೂ ಥಿಯೇಟರ್ಸ್ ಸಿಗುತ್ತೆ. ಆ್ಯಂಡ್ ನೀವು ಸಿನಿಮಾನ ನೋಡ್ಬೋದು ಅಂತ ಹೇಳ್ತಾ, ಆ್ಯಂಡ್ ಸೆಕೆಂಡ್ ಟ್ರೈಲರ್ ವಿಷಯಕ್ಕೆ ಬಂದರೆ ಅಕ್ಟೋಬರಲ್ಲಿ ರಿಲೀಸ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಐ ಡೋಂಟ್ ನೋ, ಇದು ಅಫಿಷಿಯಲ್ ಅಪ್ಡೇಟ್ ಅಲ್ಲ. ಆ್ಯಸ್ ಪರ್ ಎ ಬಜ್ ಆ್ಯಂಡ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಅಕ್ಟೋಬರ್ 5th or 6th ಬಂದ್ಬಿಟ್ಟು ಸೆಕೆಂಡ್ ಟ್ರೈಲರ್ನ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ನೋಡೋಣ. ಆ್ಯಂಡ್ ಜೆನ್ಯೂನ್ಲಿ ಬರೀರಿ, ನೀವು ಎಷ್ಟು ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೋದನ್ನ ಮಾತ್ರ ಬರಿಬೇಡಿ. ಸೊ ನೆಕ್ಸ್ಟ್ ಸಿನಿಮಾ ವಿಷಯಕ್ಕೆ ಬಂದರೆ UI. ಉಪೇಂದ್ರ ಸರ್ ಅವರು ಸುಮಾರು 9ರಿಂದ 10 ವರ್ಷಗಳ ಹಿಂದೆ ಅವರ ಡೈರೆಕ್ಷನ್ನಲ್ಲಿ ಬಂದಿರುವ ಸಾಕಷ್ಟು ಸಿನಿಮಾಗಳು ಗೊತ್ತೇ ಇದೆ. ಆ್ಯಂಡ್ 10 ವರ್ಷಗಳು ಆದಮೇಲೆ ಇವಾಗ ಅಟ್ ಪ್ರೆಸೆಂಟ್ UI ಅಂತ ಅವರೇ ಮತ್ತೆ ಡೈರೆಕ್ಟರ್ ಕ್ಯಾಪ್ನ ತಲೆ ಮೇಲೆ ಇಟ್ಕೊಂಡು ಅವರೇ UI ಸಿನಿಮಾನ ಮಾಡ್ತಿದ್ದಾರೆ. ಸುಮಾರು 3 ವರ್ಷಗಳಿಂದ ಕಷ್ಟಪಡ್ತಿದ್ದಾರೆ. ಆ್ಯಂಡ್ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಸಿನಿಮಾದ ಒಂದು ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಹೇಳೋದಾದರೆ ಸಿನಿಮಾದ ರಿಲೀಸಿಂಗ್ ಡೇಟ್ನ ಸ್ಟಿಲ್ ನಾವು ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಸಿನಿಮಾ ಅಕ್ಟೋಬರಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನಗೆ ಈ ಸಿನಿಮಾ ಬಂದ್ಬಿಟ್ಟು ಅಕ್ಟೋಬರ್ 20ನೇ ತಾರೀಕಿಗೆ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ವೈ? ಬಿಕಾಸ್ ಅಕ್ಟೋಬರ್ 11ನೇ ತಾರೀಕು ನಿಮಗೆ ಗೊತ್ತಿರುತ್ತೆ ಮಾರ್ಟಿನ್. ಅದಾದಮೇಲೆ ಅಕ್ಟೋಬರ್ 31ನೇ ತಾರೀಕು ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಸೊ ಈ 2 ಸಿನಿಮಾಗಳ ಸೆಂಟ್ರಲ್ಲಿ UI ಏನಾದರೂ ಬಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಇಲ್ಲ ಅಂದರೆ ಇಫ್ ಇನ್ ಕೇಸ್ ಏನಾದರೂ ಅಕ್ಟೋಬರಲ್ಲಿ ಪ್ಲಾನ್ ಆಗಿಲ್ಲ ಅಂದರೆ ನವೆಂಬರ್ಗೆ ಪೋಸ್ಟ್ಪೋನ್ ಆಗುತ್ತೆ ಅಂತ ನಿಮಗೆ ಈಗಾಗಲೇ ಗೊತ್ತೇ ಇರುತ್ತೆ. ಸೊ ಸಿನಿಮಾ ಬಂದ್ಬಿಟ್ಟು ಸದ್ಯಕ್ಕೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಆ್ಯಂಡ್ 18ನೇ ತಾರೀಕು ಉಪೇಂದ್ರ ಸರ್ ಅವರ ಬರ್ತ್ಡೇ ಇದೆ. ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬದ ದಿನ ಖಂಡಿತವಾಗ್ಲೂ ಸಿನಿಮಾದ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಬರಬಹುದು
ಅಂತ ಗಟ್ಟಿಯಾಗಿ ನನಗೆ ಹೊಡಿತಾ ಇದೆ. ಸೊ ನೋಡೋಣ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆಮೇಲೆ ತಲೆಗೆ ಹುಳ ಬಿಟ್ಬಿಡ್ತಾರೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬೇಕಾಗಿಲ್ಲ. ಆ್ಯಂಡ್ ಹುಟ್ಟುಹಬ್ಬದ ದಿನ ನಿಮಗೆ ಈಗಾಗಲೇ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಂಗೆ ಉಪೇಂದ್ರ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಚೆಕ್ ಮಾಡಬಹುದು ಹೋಗ್ಬಿಟ್ಟು ಒಂದು ಸಲ. ಸೊ 2 ಸಿನಿಮಾಗಳಾಯ್ತಾ. ಸೊ ಇನ್ನು 3ನೇ ಸಿನಿಮಾದ ವಿಷಯಕ್ಕೆ ಬಂದರೆ, ಸೀರಿಯಸ್ಲಿ ಈ ಸಿನಿಮಾ ಸಾಕಷ್ಟು ಜನ ಜಾಸ್ತಿನೇ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಶ್ರೀಮುರಳಿ ಸರ್ ಅವರ ಕೆರಿಯರಲ್ಲೇ ದ ಮೋಸ್ಟ್ ಬಿಗ್ಗೆಸ್ಟ್ ಸಿನಿಮಾನೇ ಅಂತಲೇ ಹೇಳ್ಬೋದು ಸದ್ಯಕ್ಕೆ. ಆ್ಯಂಡ್ ದ ಮೋಸ್ಟ್ ಅವೈಟೆಡ್ ಸಿನಿಮಾನೂ ಸಹ ಹೌದು ಈ ಸದ್ಯಕ್ಕೆ ಇರುವ ಸಿಚುವೇಷನಲ್ಲಿ. ವೈ ಬಿಕಾಸ್ ಅಂದರೆ ಸುಮಾರು ಒಂದು 3-4 ವರ್ಷಗಳಿಂದ ವರ್ಕ್ ಮಾಡ್ತಿದ್ದಾರೆ. ಸಿನಿಮಾದ ನೇಮ್ ಬಂದ್ಬಿಟ್ಟು ಬಗೀರ, ನಿಮಗೆ ಈಗಾಗಲೇ ಗೊತ್ತೇ ಇರುತ್ತೆ. ಆ್ಯಂಡ್ ನಿನ್ನೆ ಆಫಿಷಿಯಲಿ ಹೊಂಬಲೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸಿನಿಮಾದ ರಿಲೀಸಿಂಗ್ ಡೇಟ್ನ ಲಾಕ್ ಮಾಡಿದ್ದಾರೆ. ಅಕ್ಟೋಬರ್ 31ನೇ ತಾರೀಕು ಸಿನಿಮಾ ಬಂದ್ಬಿಟ್ಟು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಈವನ್ ಇದು ಸಹ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದ ಯಾವುದೇ ರೀತಿಯ ಪ್ರಮೋಷನಲ್ ಕಂಟೆಂಟ್ ಸದ್ಯಕ್ಕೆ ರಿಲೀಸ್ ಮಾಡಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಹೊಂಬಲೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ತುಂಬ ಚೆನ್ನಾಗಿಯೇ ಪ್ರಮೋಷನ್ ಮಾಡ್ತಾರೆ, ನಿಮಗೆ ಈಗಾಗಲೇ ಗೊತ್ತೇ ಇರುತ್ತೆ. ಸೊ ಅತಿ ಶೀಘ್ರದಲ್ಲೇ ಟ್ರೈಲರ್, ಟೀಸರ್, ಸಾಂಗ್ಸ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅಕ್ಟೋಬರ್ ಅಂದರೆ ಇನ್ನೂ ಈ ತಿಂಗಳು ಆಗಿದ ಮೇಲೆ ಸೆಪ್ಟೆಂಬರಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಅಂತ ಹೇಳ್ತಾ. ಆ್ಯಂಡ್ ಅದ್ರ ಜೊತೆಗೆ ಮ್ಯಾಕ್ಸು ಸೆಪ್ಟೆಂಬರ್ 27 ಅಂತ ರೂಮರ್ಸ್ ಪ್ರಕಾರ ಬರ್ತಾಯಿತ್ತು. ಬಟ್ ಇವಾಗ ಇರೋದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡ್ರೆ ಖಂಡಿತ 27 ಬರೋಲ್ಲ. ಈಗಾಗಲೇ 11 ದಿನಗಳು ಸೆಪ್ಟೆಂಬರಲ್ಲಿ ಮುಗಿದೋಗಿದೆ. ಇನ್ನು ಇರೋ 14 ದಿನದಲ್ಲಿ ಪ್ರಮೋಷನಲ್ ಮಾಡಿ ಅದೆಲ್ಲ ಸಾಧ್ಯನೇ ಇಲ್ಲ. ನಿಮಗೆ ಈ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್, ಅಕ್ಟೋಬರ್ ಲಾಸ್ಟಲ್ಲಿ ಬಂದ್ಬಿಟ್ಟು 31ನೇ ತಾರೀಕು ನಿಮಗೆ ಬಗೀರ, ಸೆಂಟ್ರಲ್ಲಿ ಮೇ ಬಿ ಮ್ಯಾಕ್ಸ್ ಅಥವಾ ಯು ಐ ಏನಾದರೂ ಅಕ್ಟೋಬರಿಂದ ಮುಂದಕ್ಕೆ ಹೋದರೆ ಖಂಡಿತ ಮ್ಯಾಕ್ಸ್ ಲಾಕ್ ಮಾಡ್ಕೊತಾರೆ. ಆ್ಯಂಡ್ ಇಲ್ಲ ಅಂದರೆ ಖಂಡಿತ UI ಬರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಈ 3 ಸಿನಿಮಾಗಳ ಮಧ್ಯೆ ಮ್ಯಾಕ್ಸ್ ಬಂದರೆ ಖಂಡಿತ ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ. ವೈ ಬಿಕಾಸ್ ಒಂದು ಇಂಡಿವಿಜುವಲ್ ಆಗಿ ಸಿನಿಮಾ ರಿಲೀಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು 10 ಡೇಸ್ ಆದರೂ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೆ. ಸೊ ನೋಡಿ, ಯಾವ ಡೇಟ್ಗೆ ನೀವು ಮ್ಯಾಕ್ಸ್ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ಇನ್ನು ಅಕ್ಟೋಬರ್ 1 ಏನಾದರೂ ರಿಲೀಸ್ ಮಾಡೋಣ ಅಂದರೆ ನಿಮಗೆ ಆಗಲೇ ಗೊತ್ತೇ ಇರುತ್ತೆ, ದೇವರ ಸಿನಿಮಾ ಸೆಪ್ಟೆಂಬರ್ 27ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಸೊ ಇನ್ನು 3-4 ದಿನದಲ್ಲಿ ನಮ್ಮ ಮ್ಯಾಕ್ಸ್ ಸಿನಿಮಾ ಬಂದುಬಿಟ್ರೆ ಅದು ಸಹ ಚೆನ್ನಾಗಿರಲ್ಲ. ಸೊ ಇದೇ ಕಾರಣದಿಂದನೇ ಅಲೈಪುಲೆ ಅವರು ಬಂದ್ಬಿಟ್ಟು ಗಣೇಶ ಚತುರ್ಥಿ ದಿನ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ. ಸೊ ಅತಿ ಶೀಘ್ರದಲ್ಲೇ ಮ್ಯಾಕ್ಸ್ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಮೇ ಬಿ ನನಗನ್ಸುತ್ತೆ ಅಕ್ಟೋಬರಲ್ಲಿ ಡೌಟ್ ನವೆಂಬರ್ಗೆ ಹೋಗಬಹುದು. ನವೆಂಬರಲ್ಲಿ ಯಾವುದೇ ಒಂದು ದೊಡ್ಡ ಸಿನಿಮಾ ಬಂದಿಲ್ಲ. ಆ್ಯಂಡ್ ಹೌದು, 15ನೇ ತಾರೀಕು ಭೈರತಿ ರಣಗಳು ಬರ್ತಾ ಇದೆ. ಬಟ್ ಗ್ಯಾಪ್ ಇದೆಯಲ್ಲ, ತುಂಬಾ ಗ್ಯಾಪ್ ಇದೆ. ಸೊ ನವೆಂಬರಲ್ಲಿ ರಿಲೀಸ್ ಮಾಡಿದ್ರೆ ಇಂಡಿವಿಜುವಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನೀವು ಯಾವ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದನ್ನು. ಆ್ಯಂಡ್ ಅಫ್ಕೋರ್ಸ್ ನಾನಂತೂ 3 ಸಿನಿಮಾಗಳಿಗೋಸ್ಕರನ ಕಾಯ್ತಾ ಇದ್ದೀನಿ. ಸೊ ನೋಡೋಣ ಯಾವ್ಯಾವ ಸಿನಿಮಾ ಯಾವ ಟಾಕ್ ಪಡ್ಕೊತವೆ ಅನ್ನೋದ್ರ ಬಗ್ಗೆ ಅವತ್ತಿನ ದಿನಗಳಲ್ಲಿ ಮಾತಾಡ್ಕೊಳ್ಳೋಣ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೊಂದು ಒಳ್ಳೆಯ ಕಂಟೆಂಟ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ. ಲವ್ ಯು ಆಲ್.